ಮಕ್ಕಳಿಗೆ ವಿದ್ಯೆ ಕಲಿಸಬೇಕಾದವರಿಂದಲೇ ವಿದ್ಯಾರ್ಥಿಗಳಿಗೆ ಕಿರುಕುಳ. ಮಕ್ಕಳಿಂದಲೇ ಶಾಲೆಯ ಶೌಚಾಲಯ ಕ್ಲೀನಿಂಗ್ ಮಾಡಿಸಿದಂತಹ ಘಟನೆ ನಡೆದಿದೆ. ತನ್ನ ಮನೆ ಕೆಲಸಕ್ಕೂ ಕೂಡ ಹೈಸ್ಕೂಲ್ನ ಮಕ್ಕಳನ್ನ ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಇದೆ. ಮಕ್ಕಳನ್ನ ಕ್ಲೀನಿಂಗ್ ಕೆಲಸಕ್ಕೆ ಬಳಸಿಕೊಳ್ಳದಂತೆ ಸರ್ಕಾರ ಆದೇಶ ಕೊಟ್ಟಿದೆ. ಸರ್ಕಾರದ ಆದೇಶಕ್ಕೂ ಕೂಡ ಈ ಶಾಲೆಯ ಪ್ರಿನ್ಸಿಪಲ್ ಕ್ಯಾರೆ ಅಂತ ಇದೆ. ಮಕ್ಕಳಿಗೆ ವಿದ್ಯೆ ಕಲಿಸಬೇಕಾದವರಿಂದಲೇ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಟ್ಟಿರುವಂತಹ ಘಟನೆ. ಮಕ್ಕಳಿಂದ ಶಾಲೆಯ ಶೌಚಾಲಯವನ್ನ ಕ್ಲೀನಿಂಗ್ ಮಾಡಿಸಿದ್ದಲ್ಲದೆ ತನ್ನ ಮನೆ ಕೆಲಸಕ್ಕೂ ಕೂಡ ಹೈಸ್ಕೂಲ್ನ ಮಕ್ಕಳನ್ನ ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಶಾಲೆಯ ಪ್ರಿನ್ಸಿಪಲ್ ಮೇಲೆ. ಸರ್ಕಾರದ ಆದೇಶಕ್ಕೂ ಕೂಡ ಪ್ರಿನ್ಸಿಪಲ್ ಕ್ಯಾರೆ ಅಂತ ಇಲ್ಲ. ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಮನೆ ಕೆಲಸಕ್ಕೂ ಮಕ್ಕಳನ್ನ ಬಳಕೆ ಮಾಡಿಕೊಳ್ತಾ ಇರೋದು ಈಗ ಈ ಪ್ರಿನ್ಸಿಪಲ್ ಮೇಲೆ ಕೇಳಿ ಬಂದಿರುವಂತಹ ಆರೋಪ. ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ತಾರಂತೆ ಪ್ರಿನ್ಸಿಪಲ್. ಕಲಬುರಗಿ ಮೌಲಾನಾ ಆಜಾದ್ ಶಾಲೆಯ ಪ್ರಿನ್ಸಿಪಲ್ ಈಕೆ. ಶಿಕ್ಷಕಿ ಜೋಹರ್ ಜಬೀನಾರಿಂದ ಮಕ್ಕಳಿಗೆ ನಿತ್ಯ ಕಿರುಕುಳ ಆಗ್ತಾ ಇದೆಯಂತೆ. ಇದರ ಬಗ್ಗೆ ಮಕ್ಕಳ ಪೋಷಕರು ಆರೋಪ ಮಾಡ್ತಿದ್ದಾರೆ. ಮಕ್ಕಳಿಗೆ ವಿದ್ಯೆ ಕಲಿಸಬೇಕಾದಂತಹ ಗುರುಗಳೇ ಈ ರೀತಿಯಾಗಿ ಮಕ್ಕಳ ಜೊತೆ ನಡ್ಕೊಂಡ್ರೆ ಏನಾಗತ್ತೆ? ಮಕ್ಕಳಿಂದ ಶಾಲೆಯ ಶೌಚಾಲಯ ಕ್ಲೀನಿಂಗ್ ಮಾಡಿಸಿದ್ದಲ್ಲದೆ ತನ್ನ ಮನೆ ಕೆಲಸಕ್ಕೂ ಕೂಡ ಹೈಸ್ಕೂಲ್ನ ಈ ಮಕ್ಕಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಕ್ಕಳ ಪೋಷಕರು ಮಾಡ್ತಿದ್ದಾರೆ. ಮಕ್ಕಳನ್ನ ಕ್ಲೀನಿಂಗ್ ಕೆಲಸಕ್ಕೆ ಬಳಸಿಕೊಳ್ಳದಂತೆ ಸರ್ಕಾರ ಆದೇಶ ಕೊಟ್ಟಿದೆ. ಸರ್ಕಾರದ ಆದೇಶಕ್ಕೂ ಕೂಡ ಪ್ರಿನ್ಸಿಪಲ್ ಕ್ಯಾರೆ ಅಂತ ಇಲ್ಲ. ಶಾಲೆ ಅವಧಿ ಮುಗಿದ್ರು ಮನೆಗೆ ಬರ್ತಾ ಇಲ್ಲ ಮಕ್ಕಳು. ಮಕ್ಕಳನ್ನ ಹುಡುಕೊಂಡು ಹೋದ ಪೋಷಕರಿಗೆ ಶಾಕ್ ಆಗಿದೆ. ಪ್ರಿನ್ಸಿಪಲ್ ಮನೆಗೆ ಹೋದಂತಹ ಪೋಷಕರಿಗೆ ಆವಾಜ್ ಹಾಕಿದ್ದಾರೆ ಪ್ರಿನ್ಸಿಪಲ್. ಮಗನನ್ನ ಕಳಿಸಿ ಅಂದ್ರೆ ಪೋಷಕರಿಗೆ ಪ್ರಿನ್ಸಿಪಲ್ ಆವಾಜ್ ಹಾಕಿದಾರಂತೆ. ಕೆಲಸ ಮುಗಿಸಿ ಬರ್ತಾನೆ ನಡಿ ಅಂತ ಕಿರಿಕ್ ಮಾಡಿದ್ದಾರೆ ಪ್ರಿನ್ಸಿಪಲ್. ಮಕ್ಕಳನ್ನ ಜೀತಕ್ಕಿಟ್ಕೊಂಡಂತೆ ಪ್ರಿನ್ಸಿಪಲ್ ವರ್ತಿಸ್ತಾ ಇದ್ದಾರೆ. ಮಕ್ಕಳ ರಕ್ಷಣಾ ಘಟಕಕ್ಕೆ ಪೋಷಕರು ಕರೆ ಮಾಡಿದ್ದಾರೆ. ಪೊಲೀಸರ ನೆರವಿನೊಂದಿಗೆ 8ನೇ ತರಗತಿ ವಿದ್ಯಾರ್ಥಿಯ ರಕ್ಷಣೆ ಮಾಡಲಾಗಿದೆ. ಶಾಲೆಯ ಅವಧಿ ಮುಗಿದಿದ್ರೂ ಕೂಡ ಮನೆಗೆ ಮಕ್ಕಳು ಬಂದಿಲ್ಲ ಅಂತ ಪೋಷಕರು ಹುಡುಕೊಂಡು ಹೋದಾಗ ಗೊತ್ತಾಗಿದೆ. ಶಾಲೆಯ ಪ್ರಿನ್ಸಿಪಲ್ ತಮ್ಮ ಮಕ್ಕಳ ಜೊತೆ ಯಾವ ರೀತಿ ನಡ್ಕೋತಿದ್ದಾರೆ ಅಂತ. ಅಬು ಕಲಾಂ ಆಜಾದ್ ಮಲ್ಗತ್ತಿ ರೋಡ್ಗೆ ಸಾಲಿ ಅದ. ಇಲ್ಲ ಸಾಲಿಗೆ ಹೋಗ್ತಾವ. ಸಾಲಿದಾಗೆ ಬಾತ್ರೂಮ್ ತೋಡ್ಸೋದು, ಕಸ ಬಡಿಸೋದು ಅದು ಮಾಡ್ಲಾಕತ್ತಾರ. ಮತ್ತು ಒಂದು ತಿಂಗಳ ಹಿಂದೆ ಮೇಡಮ್ದು ಬರ್ತ್ಡೇ ಇದ್ದಿ. ಮೇಡಮ್ ಬರ್ತ್ಡೇಗೆ ಏನು ಕರೆದು ಸಾಲಿ ಕಸ ಬಡಿಸೋದು ಮತ್ತು ಮನೆ ಕೆಲಸ ಮಾಡಿಸೋದು ಮತ್ತು ಬೀಗರ್ ಊಟ ಗಿಟ ಕೊಡೋದು ಮಾಡ್ಸಾರ. ಮಾಡಿಕಿಸ ಸರ್ ಮತ್ತು ನಾ ಒಂದು ತಿಂಗಳ ಹಿಂದೆ ಅವ್ರಿಗೆ ಹೋಗಿಸಿ ಕಂಪ್ಲೀಟ್ ಕೊಟ್ಟಿದ್ದೆ ಶಾಲೆಗೆ. ಮೇಡಮ್ ಯಾಕೆ ಕರ್ಕೊಂಡು ಹೋಗಿರಿ ಮನೆಗೆ ಮತ್ತು ಶಾಲಿದಾಗೇನು ಹೆಂಗೆ ಎಷ್ಟು ಸರ್ತಿ ನಾವು ಹೇಳಾಕತ್ತಿ ಬಾತ್ರೂಮ್ ಗೀತ್ರೂಮ್ ತೋಡಿಸ್ಬೇಡ್ರಿ ಹುಡುಗರಿಗೆ. ನಮ್ಮ ಹುಡುಗರೆಲ್ಲ ಎಲ್ಲರೂ ಹುಡುಗರಿಗೆ ತೋರಿಸ್ತಾರೆ ಸರ್ ಅವರು. ಮೇಡಮ್ ಬೆದರ್ಸ್ಕೊಂಡು ತೊಗೊಂಡೋಗ್ಯಾರ. ನೀವು ಓಡೋ ಬೇಡ, ಓಡೋಗಿದ್ದು ನೋಡಿ ಮತ್ತು ಬಟ್ಟೆ ತೆಗೆನ್ ಕಿಸ ಹೇಳಿದಾರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. मैडम हिंग टॉर्चर कोड लगाता मत मनी खेल से स्कूल टॉयलेट का अगर मैं फ्री दिखा, मैं अगर टॉयलेट को बाहर जाते दिखा तो बोलते थे कि जाओ वहाँ झाड़ू मारने का है, जाओ मारो. अगर सुबह सुबह आए तो मैं थोड़ा लेट हुआ मेरे को तो झाड़ू मारने लगा. दूसरे बच्चों HM जोहरा मैडम. तो अगर दूसरे बच्चों को भी लेट हुआ तो झाड़ू मारने लगाते थे. और मुझे भी झाड़ू मारो बोलते, टॉयलेट साफ़ करो बोलते. दूसरे बच्चों को बोलते थे जाओ टॉयलेट को पानी मारो, वो आ रही मारने लगाते थे. टॉयलेट का अगर मैं फ्री दिखा, मैं अगर टॉयलेट को बाहर जाते दिखा तो बोलते थे कि जाओ वहाँ झाड़ू मारने का है, जाओ मारो. अगर सुबह सुबह आए तो मैं थोड़ा लेट हुआ मेरे को तो झाड़ू मारने लगा. ಮಕ್ಕಳಿಗೆ ಸರ್ಕಾರದಿಂದ ಬರೋ ಸೌಲಭ್ಯ ನೀಡದೆ ವಂಚನೆ ಮಾಡಲಾಗ್ತಾ ಇದೆ. ಹಾಲ್ ಟಿಕೆಟ್, ಸಮವಸ್ತ್ರ ನೀಡೋದಕ್ಕೂ ಮಕ್ಕಳಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ. ಬೆದರಿಸಿ ಹಣ ವಸೂಲಿ ಮಾಡ್ತಾರಂತೆ ಪ್ರಿನ್ಸಿಪಲ್ ಕಿರುಕುಳಕ್ಕೆ ಬೇಸತ್ತು ಹೋಗಿದ್ದಾರೆ ಪೋಷಕರು. ಮಕ್ಕಳ ಪರವಾಗಿ ಪೋಷಕ ಜಮೀರ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಾಂಶುಪಾಲೆ ಜೋಹರ್ ವಿರುದ್ಧ ಕಲಬುರಗಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಕ್ಕಳಿಗೆ ಸರ್ಕಾರದಿಂದ ಬರೋ ಸೌಲಭ್ಯವನ್ನು ನೀಡ್ತಾ ಇಲ್ಲ, ವಂಚನೆ ಮಾಡ್ತಾ ಇದ್ದಾರೆ.
ಹಾಲ್ ಟಿಕೆಟ್, ಸಮವಸ್ತ್ರ ನೀಡೋದಕ್ಕೂ ಮಕ್ಕಳಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆಯಂತೆ ಶಾಲೆಗೆ. ಇದನ್ನ ಮಾಡ್ತಾ ಇರೋದು ಆ ಶಾಲೆಯ ಪ್ರಿನ್ಸಿಪಲ್ ಜೋಹರ್ ಜಬಿ. ಪ್ರಿನ್ಸಿಪಲ್ ಕಿರುಕುಳಕ್ಕೆ ಪೋಷಕರು ಬೇಸತ್ತೋಗಿದ್ದಾರೆ. ಮಕ್ಕಳನ್ನ ಶಾಲೆಯ ಕೆಲಸಕ್ಕೂ ಬಳಸ್ಕೋತಾರೆ, ಜೊತೆಗೆ ತಮ್ಮ ಮನೆ ಕೆಲಸಕ್ಕೂ ಕೂಡ ಬಳಸ್ಕೋತಾ ಇದ್ದಾರೆ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ. ಶಾಲೆಯ ಅವಧಿ ಮುಗಿದ್ರೂ ಕೂಡ ಮನೆಗೆ ಬರೋದಿಲ್ಲ ಮಕ್ಕಳನ್ನ ಹುಡುಕೊಂಡು ಹೋದ್ರೆ ಪ್ರಿನ್ಸಿಪಲ್ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದನ್ನ ಕೇಳಿದ್ರೆ ಪ್ರಿನ್ಸಿಪಲ್ ಪೋಷಕರಿಗೆ ಆವಾಸ ಹಾಕ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.